ಓಂ ಶಾಂತಿ. ನಾವು ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದೇವೆಂದು ಸದಾ ನೆನಪಿಟ್ಟುಕೊಳ್ಳಿ. ಪುರುಷೋತ್ತಮರಾಗುತ್ತಿದ್ದೇವೆ ಅಂದಾಗ ಹರ್ಷಿತವಾಗುತ್ತೇವೆ. ತಮಗೆ ತಾವು ಮಾತನಾಡುವುದನ್ನು ಕಲಿತುಕೊಂಡಾಗ ಅಪಾರ ಖುಷಿ ಇರುತ್ತದೆ. ಯಾರು ಸಂಪೂರ್ಣ ನಷ್ಟ ಮೋಹಿಗಳಾಗಿರುತ್ತಾರೆಯೋ ಅವರೇ ತಂದೆ ಆಶ್ರಯದಲ್ಲಿ ಬರಲು ಸಾಧ್ಯ. ತಂದೆಯೂ ಸಹ ಯಾರ ಬುದ್ಧಿ ಸೆಳೆಯುವುದಿಲ್ಲವೋ ಇಂತಹ ಮಕ್ಕಳಿಗೆ ಆಶ್ರಯ ಕೊಡುತ್ತಾರೆ. ಯಾರ ಬುದ್ಧಿಯೋಗವು ಎಲ್ಲ ಕಡೆಯಿಂದ ತುಂಡರಿಸುತ್ತದೆ, ಮಿತ್ರ ಸಂಬಂಧಿಗಳು ಮುಂತಾದವರಲ್ಲಿ ಬುದ್ಧಿಯು ಸೆಳೆಯುವುದಿಲ್ಲವೋ ಅವರ ಬುದ್ಧಿಯಲ್ಲಿ ಇದೇ ಇರುತ್ತದೆ, ನನಗಂತೂ ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ. ಮನುಷ್ಯರು ತಮ್ಮನ್ನು ಭಗವಂತ ಪರಮಾತ್ಮ ಎಂದು ಹೇಳುವುದಂತೂ ಖಂಡಿತವಾಗಿ ತಪ್ಪಾಗಿದೆ. ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ ಅಂದಾಗ ಪ್ರತಿಯೊಬ್ಬರೂ ಸಹ ತಂದೆ, ಶಿಕ್ಷಕ, ಗುರುವಾಗಿ ಬಿಟ್ಟರು. ನಿಮ್ಮ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಹೇಳುತ್ತೀರಿ. ನೀವೇ ತ್ರಿಕಾಲದರ್ಶಿ ಅಥವಾ ಸುದರ್ಶನ ಚಕ್ರಧಾರಿಗಳಾಗುತ್ತೀರಿ. ಸರ್ವರ ಸದ್ಗತಿದಾತ ಒಬ್ಬ ತಂದೆಯೇ ಆಗಿದ್ದಾರೆ. ಎಲ್ಲ ಆತ್ಮರು ಪರಮಾತ್ಮನನ್ನೇ ನೆನಪು ಮಾಡುತ್ತಾರೆ. ಹೋ ಗಾಡ್ ಫಾದರ್ ಎಂದು ಕರೆಯುತ್ತಾರೆ. ಅಂದಾಗ ಅವಶ್ಯವಾಗಿ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ಆ ಆಸ್ತಿಯು ಕಳೆದುಕೊಂಡಿರುವುದರಿಂದ ದುಃಖದಲ್ಲಿಯೇ ಸಿಗುತ್ತದೆ. ಇದು ಸುಖ ದುಃಖದ ಆಟವಾಗಿದೆ. ಈ ಸಮಯದಲ್ಲಿ ಎಲ್ಲರೂ ಪತಿತ ದುಃಖಿಗಳಾಗಿದ್ದಾರೆ. ಪವಿತ್ರರಾಗುವುದರಿಂದ ಅವಶ್ಯವಾಗಿ ಸುಖವು ಸಿಗುತ್ತದೆ. ಸುಖದ ಪ್ರಪಂಚವನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಯೋಗದ ಮಹಿಮೆಯೂ ಬಹಳ ಇದೆ. ಭಾರತದ ಪ್ರಾಚೀನ ಯೋಗದ ಗಾಯನ ಮಾಡಲಾಗುತ್ತದೆ. ಆದರೆ ಯೋಗದಿಂದ ಲಾಭವೇನಾಗಿತ್ತು ಇದಂತೂ ಯಾರಿಗೂ ಗೊತ್ತಿಲ್ಲ. ಇದು ಗೀತೆಯ ಅದೇ ಯೋಗವನ್ನು ಭಗವಂತನು ಕಲಿಸುತ್ತಾರೆ. ನಾವು ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದೇವೆ. ಸತ್ಯುಗ ಮತ್ತು ಕಲಿಯುಗದ ಮಧ್ಯದಲ್ಲಿ ಬ್ರಾಹ್ಮಣರ ಶಿಕೆ ಇದೆ. ಇದನ್ನೇ ಸಂಗಮಯುಗವೆಂದು ಕರೆಯಲಾಗುತ್ತದೆ. ಇಲ್ಲಿ ನೀವು ಪುರುಷೋತ್ತಮರಾಗುತ್ತಿದ್ದೀರಿ. ಈ ಕಣ್ಣುಗಳಿಂದ ನೋಡುತ್ತಿದ್ದೀರಿ, ಅದೆಲ್ಲದರ ವಿನಾಶವಾಗುತ್ತದೆ. ಬಾಕಿ ದಿವ್ಯ ದೃಷ್ಟಿಯಿಂದ ಏನನ್ನು ನೋಡುತ್ತೀರೋ ಅದರ ಸ್ಥಾಪನೆಯಾಗುತ್ತಾ ಇದೆ. ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಆತ್ಮಿಕ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. 8 ದೊಡ್ಡ ಸಂಪಾದನೆಯಾಗಿದೆ. ಆರೋಗ್ಯ ಮತ್ತು ಸಂಪತ್ತು ಎರಡು ಜೊತೆಯಲ್ಲಿಯೇ ಸಿಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿದ್ದು ಒಳಗಿರುವವರಿಗಿಂತಲೂ ಮುಂದೆ ಹೋಗಲು ಸಾಧ್ಯ. ಎಲ್ಲದರ ಆಧಾರವು ನೆನಪಿನ ಮೇಲಿದೆ. ರಿಫ್ರೆಶ್ ಆಗಿ ಸೇವೆಯಲ್ಲಿ ತೊಡಗಬೇಕು. ಸೇವೆಯ ವಿಚಾರ ಇರಬೇಕು. ನೀವು ಸಹ ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ಗುರು ಉದ್ದೇಶವೂ ಸಹ ನಿಮ್ಮ ಬಳಿ ಇದೆ. ಇಂಥವರಿಗಂತೂ ಖುಷಿ ಇರುತ್ತದೆ. ನಾನು ತಂದೆಯನ್ನು ಅಗಲಿ ಮರಳಿ ಸಿಕ್ಕಿದ ಮಗುವಾಗಿದ್ದೇನೆ. ಆತ್ಮವು ಯಾವಾಗ ಸಂಪೂರ್ಣವಾಗುತ್ತದೆ ನಂತರ ಈ ಶರೀರವಿರಲು ಸಾಧ್ಯವಿಲ್ಲ. ತಾವು ಪಾವನರಾದ ನಂತರ ಹೊಸ ಶರೀರ ಬೇಕು. ನಿಮಗೆ ಎಷ್ಟೊಂದು ಖುಷಿಯಾಗಬೇಕು. ನಮಗೆ ಅಂಬಿಗ ಅಥವಾ ಹೂದೋಟದ ಮಾಲೀಕ ಸಿಕ್ಕಿದ್ದಾರೆ. ಅವರು ನಮ್ಮನ್ನು ಹೂಗಳ ತೋಟಕ್ಕೆ ಕರೆದೊಯ್ಯುತ್ತಿದ್ದಾರೆ. ಬಂಧನದಲ್ಲಿರುವ ಮಾತೆಯರು ವಿಶ್ವದ ವಿಚಾರದಲ್ಲಿ ಎಷ್ಟೊಂದು ಕಷ್ಟಪಡುತ್ತಾರೆ. ನಿಶ್ಚಯ ಬುದ್ಧಿಯವರು ನಾವು ಅಮೃತ ಕುಡಿಯಬೇಕೆಂದು ಹೇಳುತ್ತಾರೆ. ಅಂದಾಗ ಇದರಲ್ಲಿ ನಷ್ಟಮೋಹಿಗಳಾಗಬೇಕು. ನಾವು ಅನೇಕರಿಗೆ ತಿಳಿಸುತ್ತೇವೆ ಎಂಬುದರಲ್ಲಿ ಖುಷಿಯಾಗಬಾರದು. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆಂದು ಮೊದಲು ನೋಡಿಕೊಳ್ಳಬೇಕಾಗಿದೆ. ಕೆಲವು ಮಕ್ಕಳಂತೂ ಪಕ್ಕಾ ನೇಮಿನಾಥನಾಗಿದ್ದಾರೆ. ಸದಾ ಹರ್ಷಿತವಾಗಿರಲು ಆತ್ಮೀಯ ಸರ್ವಿಸ್ ಮಾಡಬೇಕು. ಸತ್ಯ ಸಂಪಾದನೆಯನ್ನು ಮಾಡಿ ಮತ್ತು ಅನ್ಯರಿಗೂ ಮಾಡಿಸಬೇಕು. ಹಳೆಯ ಜಗತ್ತಿನಿಂದ ಮನಸ್ಸು ತೆಗೆಯಬೇಕು. ನಷ್ಟಮೋಹಿಗಳಾಗಬೇಕು. ಒಬ್ಬ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕು. ಸಂಗಮಯುಗದ ಮಹತ್ವವನ್ನು ತಿಳಿದು ಪ್ರತಿ ಸಮಯ ವಿಶೇಷ ಗಮನ ಇಡುವಂತಹ ಹೀರೋ ಪಾತ್ರಧಾರಿ ಭವ. ಪ್ರತಿ ಕರ್ಮ ಮಾಡುತ್ತಾ ಸದಾ ಇದೇ ವರದಾನ ಸ್ಮೃತಿಯಲ್ಲಿರಲಿ. ನಾನು ಹೀರೋ ಪಾತ್ರಧಾರಿಯಾಗಿದ್ದೇನೆ. ಆದ್ದರಿಂದ ಪ್ರತಿ ಕರ್ಮ ವಿಶೇಷವಾಗಿರುವುದು. ಸಂಗಮಯುಗದ 5 ನಿಮಿಷ ಸಹ ಬಹಳ ಮಹತ್ವವುಳ್ಳದ್ದಾಗಿದೆ. 5 ನಿಮಿಷ 5 ವರ್ಷಕ್ಕಿಂತಲೂ ಸಹ ಹೆಚ್ಚಾಗಿದೆ. ಆದ್ದರಿಂದ ಪ್ರತಿ ವರ್ಷವೂ ಇಷ್ಟು ಗಮನ ಸಹ ಸದಾ ಕಾಲಕ್ಕಾಗಿ ಇರಬೇಕು. ಯಾರ ಸಂಕಲ್ಪದಲ್ಲಿ ದೃಢತೆ ಶಕ್ತಿ ಇದೆ ಅವರಿಂದ ಪ್ರತಿ ಕಾರ್ಯ ಸಂಭವವಾಗುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.